ನಮಸ್ಕಾರ, ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ. ಭಾರತದ ರಫೇಲ್ ಯುದ್ಧ ವಿಮಾನಗಳ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸಲು ಇಸ್ರೇಲ್ನ ಡಿಕಾಯ್ ಸಿಸ್ಟಮ್ ತ್ವರಿತ ವಿತರಣೆಗೆ ಭಾರತದ ಒತ್ತಾಯ. ರಫೇಲ್ ವಿಮಾನಗಳ ಸುರಕ್ಷತೆಗೆ ಉತ್ತೇಜನ ನೀಡಲು ಭಾರತವು ತನ್ನ ರಫೇಲ್ ಯುದ್ಧ ವಿಮಾನಗಳ ಆತ್ಮರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಇಸ್ರೇಲ್ನ ಎಕ್ಸ್ಗಾರ್ಡ್ ಫೈಬರ್ ಆಪ್ಟಿಕ್ ಟೋಡ್ ಡಿಕಾಯ್ ಸಿಸ್ಟಮ್ನ ತ್ವರಿತ ವಿತರಣೆಗೆ ಒತ್ತಾಯಿಸುತ್ತಿದೆ. ಈ ಡಿಕಾಯ್ ಸಿಸ್ಟಮ್ ಅನ್ನು ಇಸ್ರೇಲ್ನ ರಫೇಲ್ ಡಿಫೆನ್ಸ್ ಕಂಪನಿ ತಯಾರಿಸಿದ್ದು, ಶತ್ರು ಕ್ಷಿಪಣಿಗಳಿಂದ ವಿಮಾನವನ್ನು ರಕ್ಷಿಸಲು ಬಳಸಲಾಗುತ್ತದೆ. ಎಕ್ಸ್ಗಾರ್ಡ್ ಸಿಸ್ಟಮ್ನ ವಿಶೇಷತೆ: ಈ ಸಿಸ್ಟಮ್ ಒಂದು ಪುನರ್ಬಳಕೆ ಮಾಡಬಹುದಾದ ಡಿಕಾಯ್, ಅಂದರೆ ಮೋಸಗೊಳಿಸುವಂತಹ ಸಾಧನ. ವಿಮಾನದ ಹಿಂದೆ ಫೈಬರ್ ಆಪ್ಟಿಕ್ ಕೇಬಲ್ನ ಮೂಲಕ ಕನೆಕ್ಟ್ ಆಗಿ ಮಧ್ಯ ವಿಮಾನಯಾನದಲ್ಲೇ ಬಿಡುಗಡೆ ಮಾಡಲಾಗುತ್ತದೆ. ಶತ್ರು ರಡಾರ್ಗಳಿಗೆ ವಿಮಾನದ ನಿಜವಾದ ಸ್ಥಳವನ್ನು ಮರೆಮಾಡಿ ಕ್ಷಿಪಣಿಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಹಾರಾಟದ ನಂತರ ಡಿಕಾಯ್ ಅನ್ನು ಹಿಂದಕ್ಕೆ ಸೆಳೆದು ಪುನಃ ಉಪಯೋಗಿಸಬಹುದಾಗಿದೆ. ಇದರ ತಾಂತ್ರಿಕ ಸುಧಾರಣೆಗಳು: ಭಾರತದ ರಫೇಲ್ ವಿಮಾನಗಳ ಈಗಾಗಲೇ ಎಕ್ಸ್ಗಾರ್ಡ್ ಸಿಸ್ಟಮ್ ಅನ್ನು ಪರೀಕ್ಷೆ ಮಾಡಿದ್ದು, ಯಶಸ್ವಿಯಾಗಿ ಹೊಂದಾಣಿಕೆ ಮಾಡಲಾಗಿದೆ. ಆದರೆ ಪಶ್ಚಿಮ ಏಷ್ಯಾದ ರಾಜಕೀಯ ಸ್ಥಿತಿಗತಿಯ ಕಾರಣದಿಂದಾಗಿ ವಿತರಣೆಯಲ್ಲಿ ವಿಳಂಬವಾಗುತ್ತಿದೆ. ಆಪರೇಷನ್ ಸಿಂಧೂರ್ನಲ್ಲಿ ರಫೇಲ್ನ ಪಾತ್ರ: ಈ ರಫೇಲ್ ವಿಮಾನಗಳು ಆಪರೇಷನ್ ಸಿಂಧೂರ್ನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಪಾಕಿಸ್ತಾನದ ಬಹವಾಲ್ಪುರ್ ಮತ್ತು ಮುರಿದ್ಕೆನಲ್ಲಿ ಉಗ್ರವಾದಿಗಳ ನೆಲೆಗಳ ಮೇಲೆ ನಿಖರ ಪ್ರಹಾರ ನಡೆಸಿತ್ತು. ಸ್ಕಾಲ್ಪ್ ಹೆಸರಿನ ದೂರದ ಕ್ರೂಸ್ ಕ್ಷಿಪಣಿಗಳನ್ನು ಬಳಸಿ ವಿಮಾನ ನಿಲ್ದಾಣಗಳ ಹ್ಯಾಂಗರ್ಗಳು ಮತ್ತು ಡ್ರೋನ್ ಘಟಕಗಳು ಮತ್ತು ಆಗ್ನೇಯ ಕೇಂದ್ರಗಳ ಮೇಲೆ ನಿಖರ ಕ್ಷಿಪಣಿ ದಾಳಿ ನಡೆಸಲಾಯಿತು. ಭಾರತೀಯ ರಫೇಲ್ಗಳಿಗೆ ವಿಶೇಷ ಸುಧಾರಣೆಗಳು: ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇ, ಇನ್ಫ್ರಾರೆಡ್ ಸರ್ಚ್ ಅಂಡ್ ಟ್ರ್ಯಾಕರ್ ಸೆನ್ಸಾರ್, ಎತ್ತರದ ಪ್ರದೇಶಗಳಲ್ಲಿಯೂ ಕೂಡ ಕಾರ್ಯನಿರ್ವಹಿಸಲು ಅಗತ್ಯವಾದ ತಂತ್ರಜ್ಞಾನದ ಬದಲಾವಣೆ. ಭಾರತವು ತನ್ನ ಯುದ್ಧ ವಿಮಾನಗಳ ರಕ್ಷಣಾ ಶಕ್ತಿ ಹೆಚ್ಚಿಸಲು ಮುಂದಾಗಿದ್ದು, ಇಸ್ರೇಲ್ನ ಎಕ್ಸ್ಗಾರ್ಡ್ ಡಿಕಾಯ್ ಸಿಸ್ಟಮ್ ಭಾರತದ ವಾಯುಪಡೆಯ ರಫೇಲ್ಗಳಿಗೆ ಹೊಸ ಸೇನಾಧಿಕಾರ ನೀಡುತ್ತಿದೆ. ಇದು ಭವಿಷ್ಯದ ಯುದ್ಧ ಸಿದ್ಧತೆಯಲ್ಲಿ ಮಹತ್ವದ ಹಂತವಾಗಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ದೇಶಭಕ್ತಿಯಿಂದ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದೂಸ್ತಾನ್.